ಹೌದು. ಹೀಗೆ ಚಿನ್ನದಂಗಡಿಯ ಬೀಗಗಳನ್ನು ಕಟ್ ಮಾಡಿ ಒಳನುಗ್ಗಿರುವ ಕಳ್ಳರು ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಕೋಟಿ ಮೌಲ್ಯದ 140 ಕೆಜಿ ಬೆಳ್ಳಿಯ ಆಭರಣಗಳನ್ನು ಕಳವು ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದಿಂದ ಬೆಂಗಳೂರು ಮಾರ್ಗದ ಪ್ರಮುಖ ರಸ್ತೆಯಾಗಿರುವ ಬಿಬಿ ರಸ್ತೆಯಲ್ಲಿಯೇ ಈ ಕೃತ್ಯ ನಡೆದಿದೆ. ಕಳೆದ ರಾತ್ರಿ ಚಿನ್ನದಂಗಡಿಯ ಬಾಗಿಲಿನ ಬೀಗಗಳನ್ನು ಕಟ್ ಮಾಡಿರುವ ಕಳ್ಳರು ಶೋಕೇಸ್ನಲ್ಲಿ ಡಿಸ್ಪ್ಲೇ ಮಾಡಿದ್ದ ಬೆಳ್ಳಿಯ ಆಭರಣಗಳನ್ನು ಕಳವು ಮಾಡಿಕೊಂಡು ಹೋಗಿದ್ದಾರೆ. ಇನ್ನು ಬೆಳಿಗ್ಗೆ ಎಂದಿನಂತೆ ಅಂಗಡಿ ಬಾಗಿಲು ತೆರೆಯಲು ಸಿಬ್ಬಂದಿ ಆಗಮಿಸಿದಾಗ ಕೃತ್ಯ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರ ತಂಡ ಭೇಟಿ ಮಾಡಿ ಪರಿಶೀಲನೆ ನಡೆಸಲಾಗುತ್ತಿದೆ. ಓಪನ್ ಮಾಡಿದಂಗೆ ಬಂದು ಡೈಲಿ ಮಾರ್ನಿಂಗ್ ಓಪನ್ ಮಾಡಿದ್ವಿ. ಓಪನ್ ಮಾಡೋಕ್ಕೆ ಶೆಟ್ರ್ ಆಲ್ರೆಡಿ ಓಪನ್ ಆಗಿರೋ ಥರ ಕಾಣಿಸ್ತು. ಆಮೇಲೆ ನಮ್ಮ ಸ್ಟಾಫ್ ಎಲ್ಲ ಬಂದಮೇಲೆ ನಾವು ಟೋಟಲ್ ಓಪನ್ ಮಾಡಿದ್ವಿ, ಹೊರಗಡೆ ಹೋಗಿದ್ದೇವೆ ಅಷ್ಟೇ. ಇನ್ನೇನು ಆಗಿದೆ ಅಂತ ಗೊತ್ತಾ ಕ್ಲಿಯರಾಗಿ ಚೆಕ್ ಮಾಡಬೇಕಾಗಿದೆ. ನಮಗೆ ಕೀ ಅಂತೂ ಓಪನ್ ಆಗಿತ್ತು ಮುಂಚೆನೇ, ಶೆಟ್ರ್ ಹೊಡೆದು ಓಪನ್ ಮಾಡಿದ್ದಾರೆ. ಕೀ ಎಲ್ಲ ಕಟ್ ಮಾಡಿದ್ದಾರೆ, ಶೆಟ್ರ್ ಹೊಡೆದು ಓಪನ್ ಮಾಡಿದ್ದಾರೆ. CCTV ಕ್ಯಾಮ್ರಾ ಎಲ್ಲ ತೊಗೊಂಡೋಗಿದ್ದಾರೆ. CCTV ಫುಟೇಜ್ ಏನಿಲ್ಲ ನಮಗೆ ನೋಡಲಿಕ್ಕೆ. ಮೇಲ್ನೋಟಕ್ಕೆ ಏನೇನು ಹೋಗಿದೆ ಅಂತ ಕಾಣಿಸ್ತು. ಮೇಲ್ನೋಟಕ್ಕೆ ಲಾಕರ್ಸ್ ಏನು ಓಪನ್ ಮಾಡಿಲ್ಲ ಅವರು. ಸಿಲ್ವರ್ ಆರ್ನಮೆಂಟ್ಸು, ಸಿಲ್ವರ್ ಆರ್ಟಿಕಲ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಅದು ಎಷ್ಟು ಹೋಗಿದೆ ಎಕ್ಸಾಕ್ಟ್ಲಿ ಸ್ವಲ್ಪ ಬಿಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಎಷ್ಟು ಹೋಗಿದೆ ವೆಯ್ಟ್ ಅಂತ ನಾವು ಚೆಕ್ ಮಾಡಬೇಕಾಗಿದೆ. ಚೆಕ್ ಮಾಡಿ ವೆಯ್ಟ್ ಎಲ್ಲ ಮಾಡಿದಾದ್ಮೇಲೆ ನಾವು ಎಷ್ಟು ಹೋಗಿದೆ ಏನಂತ ಹೇಳ್ಬೇಕು. ಗೋಲ್ಡ್ ಆರ್ನಮೆಂಟ್ ಲಾಕರ್ಲಿ ಇಟ್ಟಿದ್ವಿ. ಗೋಲ್ಡ್ ಲಾಕರ್ ಏನು ಓಪನ್ ಮಾಡಿಲ್ಲ ಅವರು. ಕ್ಯಾಶು ಅಷ್ಟು ನಾವು ಅಚ್ಚೆ ಇಟ್ಟಿಲ್ಲ, ಲಾಕರ್ಲಿ ಇಟ್ಟಿದ್ವಿ. ಕ್ಯಾಶು ಅಷ್ಟು ಏನು ಟಚ್ ಮಾಡಿಲ್ಲ. ಮೇನ್ ಮೇಜರ್ ಸಿಲ್ವರ್ ಆರ್ಟಿಕಲ್ಸು ಓಲ್ಡ್ ಸಿಲ್ವರ್ ಇತ್ತು, ಅದು ಚೆಕ್ ಮಾಡಬೇಕೀಗ ಕ್ಲಿಯರಾಗಿ. ಇಲ್ಲ ನಮ್ಮ ಟೈಮ್ ನೋಡ್ಲಿಕ್ಕೆ ಆಗಲ್ವಲ್ಲ, ಮೇ ಬಿ ಫುಟೇಜ್ ಇಲ್ಲ. ಈವ್ನಿಂಗ್ 12 o'clockವರೆಗೆಲ್ಲ ಓಡ್ತಿದ್ದೀನಿ ಅಂತೇಳಿ ಅಕ್ಕಪಕ್ಕವರೆಲ್ಲ ಹೇಳ್ತಿದ್ದಾರೆ. ಅದಾದಮೇಲೆ ನೋಡ್ಕೊಂಡು ಮಾಡಿರ್ಬೋದು. ಮೇ ಬಿ ಆಫ್ಟರ್ 1 ಆಗಿರ್ಬೋದು ಮೇ ಬಿ ಅನ್ಸುತ್ತೆ. ನಮ್ಮ ಸೆಕ್ಯೂರಿಟಿ ಇರ್ತಾರೆ, ಡೇ ಟೈಮಲ್ಲಿ ಇರ್ತಾರೆ. ನೈಟ್ ಟೈಮಲ್ಲಿ ಸೆಕ್ಯೂರಿಟಿ ನಾವು ಹುಡ್ತಿದ್ವಿ, ಯಾರು ಸಿಗಲಿಲ್ಲ ನೈಟ್ ಟೈಮ್ ಮಾಡಲಿಕ್ಕೆ ಅಂತ. ಇಲ್ಲಿ ಆ ಥರ ಇಡ್ಲಿಕ್ಕೆ ಸ್ಪೇಸ್ ಇಲ್ಲ ಅಂತ ನೈಟ್ ಟೈಮ್ ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ಅದನ್ನು ಯಾವ ರೀತಿ ಮುಡ್ತಿದ್ದಾರೆ, ಯಾವ ರೀತಿ ಹೋಗಿದ್ದಾರೆ ಒಳಗಡೆ ಅಂತ ಏನೆಲ್ಲ ಸರ್ ಮೇನ್ 2 ಲಾಕ್, ಆಚೆ ಇರೋ ಲಾಕ್ 2 ಕಟ್ ಮಾಡಿದ್ದಾರೆ ಏನೋ ಯೂಸ್ ಮಾಡಿ. ಅದು ಶಾರ್ಪಾಗಿ ಕಟ್ರ್ ಯೂಸ್ ಮಾಡಿ ಕಟ್ ಮಾಡಿದ್ದಾರೆ. ಅದು ಬಿಟ್ಟು ಹಿಡಿಯೋದಿರೋದೆಲ್ಲ ಅವರು ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿ ಬೆಂಡ್ ಮಾಡಿ ಫೋಲ್ಡ್ ಮಾಡಿ ಬ್ರೇಕ್ ಮಾಡಿ ಹೋಗಿದ್ದಾರೆ ಅವರು. ಯಾವುದೋ ಲಾಕರು ಎಲ್ಲ ಬ್ರೇಕ್ ಮಾಡಿದ್ದಾರೆ, ಲಾಕ್ಸ್ ಎಲ್ಲ ಶಟರ್ ಲಾಕ್ಸ್. CC ಕ್ಯಾಮ್ರಾ ಇದೆ, DVR ತೊಗೊಂಡೋಗಿದ್ದಾರೆ ಸರ್. ಹಾಂ DVR ಇಲ್ಲ. ಕ್ಯಾಶ್ ನಾರ್ಮಲಿ ನಾವು ಔಟ್ಸೈಡ್ ಯಾವುದು ಇಡೋದಿಲ್ಲ ಸರ್, ಎಲ್ಲ ಲಾಕರ್ಲ್ಲಿ ಇಡ್ತೇವೆ. ಎಕ್ಸಾಕ್ಟ್ಲಿ ನಾವು ಇನ್ನೂ ಒಳಗಡೆ ಪೊಲೀಸರು ಅವ್ರದ್ದೆಲ್ಲ ಪ್ರೋಸೆಸ್ ಮುಗಿದ ಮೇಲೆ ಒಳಗಡೆ ಹೋಗ್ತೇವೆ. ನಾವೇನೋ ಹೋಗಿ ಚೆಕ್ ಮಾಡ್ತೀವಿ. ಚೆಕ್ ಮಾಡಿದ್ಮೇಲೆ ಆಮೇಲೆ ನಾವು ಕ್ಲಿಯರಾಗಿ. ಇನ್ನು ಅದೃಷ್ಟವಶಾತ್ ಚಿನ್ನದ ಆಭರಣಗಳನ್ನು ಲಾಕರ್ನಲ್ಲಿ ಇಡಲಾಗಿದ್ದು ಪರಿಣಾಮ ಕಳ್ಳರಿಗೆ ಚಿನ್ನದ ಆಭರಣಗಳು ಸಿಕ್ಕಿಲ್ಲ. ಹೀಗಾಗಿ ಬೆಳ್ಳಿ ಆಭರಣಗಳನ್ನು ಕಳ್ಳರು ಕಳವು ಮಾಡಿಕೊಂಡು ಹೋಗಿದ್ದಾರೆ. ಇನ್ನು CCTVಯ 2 DVRಗಳನ್ನು ಸಹ ಕಳ್ಳರು ಹೊತ್ತೊಯ್ದಿದ್ದಾರೆ. ಇತ್ತೀಚೆಗೆ ಅಂಗಡಿಯ ಮುಂಭಾಗ ಹೊಸ ನೇಮ್ ಬೋರ್ಡ್ ಅಳವಡಿಕೆ ಕಾರ್ಯ ಸಹ ನಡೆಸಲಾಗುತ್ತಿದ್ದು ಹೊರಗಡೆ CCTV ಕ್ಯಾಮೆರಾಗಳನ್ನು ತೆಗೆದುಹಾಕಲಾಗಿತ್ತು. ಆದರೆ ಪಕ್ಕದ ಅಂಗಡಿಯ CCTV ಕ್ಯಾಮೆರಾಗಳು ಸೇರಿದಂತೆ ಅಕ್ಕಪಕ್ಕದ ಅಂಗಡಿಗಳ CCTV ಕ್ಯಾಮೆರಾಗಳನ್ನು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಜ್ಯುವೆಲ್ಲರಿ ಶಾಪ್ ಇದೆ. BB ರೋಡಲ್ಲಿ AU ಜ್ಯುವೆಲ್ಲರ್ಸ್. ಈ AU ಜ್ಯುವೆಲ್ಲರ್ ಶಾಪ್ ಅಂಗಡಿಯಲ್ಲಿ ರಾತ್ರಿ ಒಂದು ಕಳ್ಳತನ ಆಗಿದೆ. ಈ ಥರ ಮಾಹಿತಿ ಬಂದಿದೆ ಬೆಳಿಗ್ಗೆ. ಯಾವಾಗ ಸ್ಟೋರ್ ಓನರ್ ಮತ್ತು ವರ್ಕರ್ಸ್ ಓಪನ್ ಮಾಡೋಕ್ಕೆ ಬಂದಿದ್ದಾರೆ ಅಂಗಡಿ, ಆಮೇಲೆ ಅವರಿಗೆ ಗೊತ್ತಾಯಿತು ಒಳಗಡೆ ಕಳ್ಳತನ ಆಗಿದೆ. ನಾವು ಎಲ್ಲ ಇಲ್ಲಿ ಪೊಲೀಸ್ ಆಫೀಸರ್, ಸೀನಿಯರ್ ಪೊಲೀಸ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ ಚೆಕ್ ಮಾಡಿದ್ದೀವಿ. ಮತ್ತು ಶಾಪ್ ಓನರ್ ಜೊತೆ ಕೂಡ ಮಾತಾಡಿದ್ದೀವಿ. ಅವ್ರ ಪ್ರಕಾರ ಗೋಲ್ಡ್ ಎಲ್ಲ ಲಾಕರ್ಸಲ್ಲಿ ಇದೆ, ಗೋಲ್ಡ್ ಯಾವುದೂ ಹೋಗಿಲ್ಲ. ಸಿಲ್ವರ್ಸ್ ಐಟಮ್ಸ್ ಏನಿದೆ ಅದು ಹೊರಗಡೆ ಏನು ಡಿಸ್ಪ್ಲೇ ಶೆಲ್ಫ್ ಇದೆ, ಆ ಡಿಸ್ಪ್ಲೇ ಶೆಲ್ಫಲ್ಲಿ ಎಲ್ಲ ಹಾಕಿದ್ದಾರೆ ಅವರು ಸಿಲ್ವರ್ ಐಟಮ್ಸ್. ಆ ಸಿಲ್ವರ್ ಐಟಮ್ಸ್ ಎಲ್ಲ ಹೋಗಿದೆ ಈ ಥರ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಿಲ್ವರ್ ಐಟಮ್ಸ್ ಒಳಗಡೆ ಇದೆ, ಅರೌಂಡ್ 3-4 kgದು ಇರಬೇಕು ಒಳಗಡೆ. ಬಟ್ ಅವ್ರ ಪ್ರಕಾರ ಅವರು ಸ್ಟಾಕ್ ರಿಜಿಸ್ಟರ್ ವಗೇರಾ ಚೆಕ್ ಮಾಡಿದ್ದಾರೆ. ಸ್ಟಾಕ್ ರಿಜಿಸ್ಟರ್ ಪ್ರಕಾರ ಅರೌಂಡ್ 140 kg
ಸಿಲ್ವರ್ ಅವರದು ಕಳ್ಳತನ ಆಗಿದೆ. ಗೋಲ್ಡ್ ಐಟಮ್ಸ್ ಯಾವುದು ಹೋಗಿಲ್ಲ ಅವ್ರ ಪ್ರಕಾರ. ಸೊ ನಾವು ಈಗ ಸೆಪ್ರೇಟ್ ಟೀಮ್ಸ್ ಮಾಡಿದ್ದೀವಿ ಮತ್ತು ಎಲ್ಲ ಆ್ಯಂಗಲ್ಸಿಂದ ಚೆಕ್ ಮಾಡ್ತಾ ಇದ್ದೀವಿ. ಈ ಕೇಸ್ಗೆ ಬೇಗ ಪತ್ತೆ ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. CCTV ಕ್ಯಾಮ್ರಾಸ್ ವಗೇರ ತೋ ಸುಮಾರು ಹಾಕಿದ್ದಾರೆ ಅವರು ಒಳಗಡೆ, ಬಟ್ ಅದರ ಜೊತೆಗೆ DVR ಏನಿರುತ್ತದೆ ಸ್ಟೋರೇಜ್ ಅದನ್ನು ತಗೊಂಡು ಹೋಗಿದ್ದಾರೆ. ಸೊ ಇದು ನಮಗೆ ಸಿಗಲಿಲ್ಲ. ಸೊ ನಾವು ಬೇರೆ ಆ್ಯಂಗಲ್ಸಿಂದ ಚೆಕ್ ಮಾಡ್ತೀವಿ. ಏನು ಅನುಮಾನ ಇದೆ ಸರ್ ಮೇಲ್ನೋಟಕ್ಕೆ ಪ್ರಾಥಮಿಕವಾಗಿ ಸರ್? ನೋಡಿ, ರಾತ್ರಿ ಟೈಮ್ ಆಗಿದೆ ಮತ್ತು ಈ ಥರ ಎಲ್ಲ ಸರಿಯಾಗಿ ಥರ ಚೆಕ್ ಮಾಡಿ ಶಟರ್ ವಗೇರ ಹೊಡೆದು ಒಳಗಡೆ ಎಂಟ್ರಿ ತಗೊಂಡು CCTV ವಗೇರ ಕೂಡ ತಗೊಂಡು ಹೋಗಿದ್ದಾರೆ. ಸೊ ಡೆಫಿನೆಟ್ಲಿ ಯಾರು ಪ್ರೊಫೆಷ್ನಲ್ ಥೀವ್ಸ್ ಇದ್ದಾರೆ, ಅವರು ಪ್ರೊಫೆಷ್ನಲ್ ಗ್ಯಾಂಗ್ ಯಾವುದು ಈ ಥರ ಮಾಡಿದ್ದಾರೆ ಪ್ಲ್ಯಾನಿಂಗ್ ವಗೇರ ಮಾಡಿಕೊಂಡು. ಸೊ ಅದೇ ರೀತಿ ನಾವು ಬೇರೆ ಜಾಗ ಈ ಥರದ್ದು ಹಳೆ ಅಫೆನ್ಸಸ್ ವಗೇರ ಇದೆಯಾ, ಬೇರೆ ಅಫೆಂಡರ್ಸ್ ವಗೇರ ಇದೆ ಈ ಥರದ್ದು, ಅದನ್ನು ಎಲ್ಲರದು ವೆರಿಫೈ ಮಾಡಿ ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಚಿನ್ನದಂಗಡಿಯ ದರೋಡೆ ಪ್ರಕರಣದಲ್ಲಿ ಪೊಲೀಸರು ತನಿಖೆಗಿಳಿದಿದ್ದು ಅದ್ಯಾವಾಗ ಕಳ್ಳರು ಸಿಕ್ಕಿ ಬೀಳ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಆದರೆ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಯಲ್ಲಿಯೇ ನಡೆದ ಈ ಚಿನ್ನದಂಗಡಿ ದರೋಡೆ ಪ್ರಕರಣ ಎಲ್ಲ ಚಿನ್ನದಂಗಡಿ ಮಾಲೀಕರು ಸಹ ಬೆಚ್ಚಿ ಬೀಳುವಂತೆ, ಅದರಲ್ಲೂ ಮತ್ತಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಮಾಡಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.